ಮನೆ ಕಟ್ಟಿಸಿದ್ದೀನಿ, ಇನ್ನೇನೋ ತಂದಿದ್ದೀನಿ, ಎಲ್ಲವೂ ನಾನು ಮಾಡಿದ್ದೀನಿ ಅಂತ ಹೇಳ್ತೀವಿ ಅಂತಂದರೆ, ನಾವೇ ಮನೆಯನ್ನು ಕಟ್ಟಿಸಬೇಕಾದರೆ ನಾವೇ ಮನೆಯನ್ನು ಕಟ್ಟಿಸುತ್ತೇವೆ ಅಂತ ಒಳಗೆ ಇದ್ದರೆ ನೀವೇ ಮನೆಯನ್ನು ಕಟ್ಟಿಸಿದ್ದೀರಿ. ಆದರೆ ಭಗವಂತ ಸೃಷ್ಟಿಸಿದ ಆ ಕಲ್ಲು ಮಣ್ಣುಗಳು ಇಲ್ಲದ ಮನೆಯನ್ನು ಒಂದು ಬಾರಿ ಕಟ್ಟಿ ನೋಡೋಣ, ತಿಳಿಯುತ್ತದೆ. ಕಟ್ಟಿ ನೋಡೋಣ. ಅನ್ನಿಸುತ್ತೆ, ನನ್ನ ಮಗ IAS ಓದಿದ್ದಾನೆ, ನನ್ನ ಮಗ IPS ಓದಿದ್ದಾನೆ ಅಂತ ಅಹಂಕಾರ ಹುಟ್ಟುತ್ತೆ. ಪಕ್ಕದ ಮನೆ ಹುಡುಗರನ್ನು ನೋಡಿ ಹೇಳ್ತಿರ್ತೀವಿ, ನೀವು ಇಲ್ಲೇ ಉಳಿದ್ರಿ, ನನ್ನ ಮಗನ ನೋಡಿ ಕಲಿಯಿರಿ ಅಂತ ಹೇಳ್ತಿರ್ತೀವಿ. ಪಕ್ಕದ ಮನೆಯ ಜೊತೆಗೆ ಹೋಗಿ ಜಂಬಾ ಕೊಚ್ಕೊಳ್ತೀವಿ, ಅಮೇರಿಕಕ್ಕೆ ಹೋಗಿದ್ದಾನೆ, ಪಾಕಿಸ್ತಾನಕ್ಕೆ ಹೋಗಿದ್ದಾನೆ, ನನ್ನ ಮಗ ಅಂತ ಜಂಬಾ ಕೊಚ್ಕೊಳ್ತೀವಿ. ಆ ಮಗ ನಿನ್ನವನೇ ಆಗಿದ್ದರೆ, ಆ ಮಗನನ್ನು ನೀನೇ ಹುಟ್ಟಿಸುವುದಂತ ಆಗಿದ್ದರೆ, ವಿವೇಕಾನಂದರಂಥ ಒಬ್ಬ ಮಗನನ್ನು ಹುಟ್ಟಿಸಿ ನೋಡೋಣ. ಆ ಶಕ್ತಿ ನಿಮ್ಮಲ್ಲೇ, ಮಗನನ್ನು ಹುಟ್ಟಿಸುವ ಶಕ್ತಿ ನಮ್ಮಲ್ಲೇ ಇದೆ ಅಂತ ಅಂದರೆ, ವಿವೇಕಾನಂದರಂಥ ಒಬ್ಬ ಮಗನನ್ನು ಹುಟ್ಟಿಸಿ, ಬ್ರಹ್ಮಾನಂದ ಶಿವಯೋಗಿಗಳಂಥ ಒಬ್ಬ ಮಗನನ್ನು ಹುಟ್ಟಿಸಿ. ಯಾಕಂದರೆ ಆ ಶಕ್ತಿ ನನ್ನಲ್ಲಿದೆ ಎನ್ನುವ ಅಹಂಕಾರ ಉಳಿದಿದೆಯಲ್ಲ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಂಗಿಲ್ಲ, ಮತ್ತು ನೀವೇ ನಮ್ಮ ಮಕ್ಕಳನ್ನು ಹುಟ್ಟಿಸೋದು. ಅದೆಲ್ಲವೂ ಕೊಟ್ಟದ್ದು ಭಗವಂತ ಕೊಟ್ಟದ್ದು. ಒಂದು ಬಾರಿಗೆ ಬಸವಣ್ಣರಿಗೂ ಈ ಅಹಂಕಾರ ಹುಟ್ಟಿಬಿಟ್ಟಿರುತ್ತೆ. ಬಸವಣ್ಣ ಮುಗಿದ ಕೈ ಬಾಗಿದ ತಲೆ ಕೊಡು ಅಂತ ಭಗವಂತನನ್ನು ಬೇಡಿಕೊಂಡ ಬಸವಣ್ಣನಿಗೂ ಒಂದು ಬಾರಿ ಅಹಂಕಾರದ ಸುಳಿಯು ತಲೆಯೊಳಗೆ ಹಾದು ಹೋಗಿಬಿಡುತ್ತದೆ. ಇನ್ನು ನಿಮ್ಮ ಸಾಮಾನ್ಯರನ್ನು ಬಿಟ್ಟಿದ್ದೇನೋ ಸಾಧ್ಯವೇ ಇಲ್ಲ. ಬಸವಣ್ಣರಿಗೆ ಅಹಂಕಾರ ಬಂದಿರುತ್ತೆ. ನಾನೇ ಅನೇಕ ಜನರಿಗೆ ಪ್ರಸಾದವನ್ನು ಮಾಡಿಸುವವನು ನಾನು, ದಾಸೋಹವನ್ನು ಮಾಡಿಸುವವನು ನಾನು, ಕಲ್ಯಾಣವನ್ನು ಕಟ್ಟಿ ಬೆಳೆಸಿದವನು ನಾನು, ಅನುಭವ ಮಂಟಪದ ಕಾರಣೀಭೂತ ನಾನು ಅಂತ ಆ ಮದ ತಲೆಗೆ ಏರಿ ಬಿಟ್ಟಿರುತ್ತೆ. ಅಲ್ಲಮ್ಮ ಪ್ರಭುದೇವರು ಬರ್ತಾರೆ. ಬಸವಣ್ಣ, ನಾನು ಮಾಡಿದ್ದೆ ಅನ್ನೋದೇನು ನಿನ್ನೊಳಗೆ ಉಳಿದಿದೆಯಲ್ಲ, ನೀನು ಮಾಡೋಕ್ಕೆ ಏನು ಮಾಡಿದ್ದೀಯಾ ಹೇಳು ಬಸವಣ್ಣ, ಒಂದಿಷ್ಟು ಹೇಳು. ನೀನು ದಿನನಿತ್ಯ ಪ್ರಸಾದ ಮಾಡಿಸ್ತೀನಿ ಅಂತಂದರೆ ಅದು ನೀನು ಬೆಳೆದದ್ದಲ್ಲ, ಯಾರೋ ರೈತ ಬೆಳೆದದ್ದು, ಆತನ ಪರಿಶ್ರಮದಿಂದ ಬಂದದ್ದು. ಮತ್ತು ನಾನು ಏನಾದರೂ ಕೊಟ್ಟೀನಿ ಅಂತ ನಿನ್ನ ತಿಳಿಯಾಗಿ ಇತ್ತಂದ್ರೆ ಏನು ಕೊಟ್ಟಿ ಅದನ್ನು ಹೇಳು, ಒಂದಿಷ್ಟು ಹೇಳು. ಎಲ್ಲವೂ ಮಾಡಿಟ್ಟದ್ದು ನಿನ್ನ ಹಿರಿಯರು, ಪೂರ್ವಜರು. ಇದೇನು ಪುರಾತನರ ಒಡವೆ ಅಂತೇನಿದೆ ಅದನ್ನೆಲ್ಲ ಮಾಡಿಟ್ಟದ್ದು ಹಿರಿಯರು, ಪೂರ್ವಜರು ಕೊಟ್ಟದ್ದು. ಜ್ಞಾನ ಭಂಡಾರವನ್ನು ಅವರು ನೀಡಿದ್ದು, ಈ ಹೊಸ ವಿಚಾರದ ಪರಿಕಲ್ಪನೆಯನ್ನು ಅವರು ಕೊಟ್ಟದ್ದು. ನೀನೇನು ಮಾಡಿದ್ದೀಯಾ ಹೇಳು, ನಿನ್ನ ಸ್ವಂತದ್ದೇನಿದೆ ಹೇಳು ಅಂತ ಅಂದಾಗ ಬಸವಣ್ಣವರು ಅಲ್ಲಮ್ಮ ಪ್ರಭುದೇವರ ಪಾದಕ್ಕೆ ನಮಸ್ಕಾರ ಮಾಡುತ್ತಾರೆ ಅಂತೆ. ಯಾಕೆ ನಾವು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತಂದರೆ, ಗುರುದೇವ, ನಾನು ಶ್ರೇಷ್ಠ ಎನ್ನುವ ಮದ ತಲೆಗೆ ಏರಿಬಿಟ್ಟಿದೆಯಲ್ಲ, ಅದನ್ನು ನಮಸ್ಕಾರ ಮಾಡೋದರಿಂದ, ನಿನ್ನ ಪಾದಕ್ಕೆ ನಾನು ಆ ತಲೆಯನ್ನು ಹಚ್ಚುವುದರಿಂದ ಆ ತಲೆಯೊಳಗಿರುವ ಮದವನ್ನು ನಿನ್ನ ಪಾದದ ಧೂಳು ಇಳಿಸಿಬಿಡಲಿ ಗುರುದೇವ ಅನ್ನುವ ಕಾರಣಕ್ಕಾಗಿ ಗುರುಗಳಿಗೆ ಒಂದಿಷ್ಟು ನಮಸ್ಕಾರವನ್ನು ಮಾಡುವುದನ್ನು ಕಲಿಯಬೇಕು. ನಾನು ದೊಡ್ಡವನು, ನಾನು ಬೆಳೆದವನು, ನಾನು ಅಧಿಕಾರವಂತ, ನಾನು ಸಿರಿವಂತ, ನನ್ನ ಹಾಗೆ ಯಾರೂ ಇಲ್ಲ ಎನ್ನುವುದು ಒಳಗೆ ಸುಳಿಯಬಾರದು. ಎಂತೆಂಥ ಯೋಗಿಗಳು, ಮಹಾಜ್ಞಾನಿಗಳು ಆಗಿ ಹೋದರು, ಆದರೆ ಯಾವತ್ತಿಗೂ ಹೇಳಲಿಲ್ಲ, ನಾನು ಮಾಡಿದ್ದು ಅಂತ ಯಾವತ್ತಿಗೂ ಹೇಳಲಿಲ್ಲ. ವೇದ ಉಪನಿಷತ್ತುಗಳನ್ನು ರಚಿಸಿದರು, ಆದರೆ ರಚಿಸಿದರು ಯಾವತ್ತಿಗೂ ತಮ್ಮ ಹೆಸರನ್ನು ಉಳಿಸದೇ ಹೋಗಿಬಿಟ್ಟರು. ನಾವು ಸುಮ್ಮನೆ ಒಂದು ಕಾಟಾಚಾರಕ್ಕೆ ಇವ್ರದ್ದು ಕಾಪಿ ಮಾಡಿ ಒಂದು ಲೇಖನ ಏನೋ ಬರಿತೀವಿ, 40 ಜನದ ಕಾಪಿ ಮಾಡಿ 4 ಸಾಲು ಬರೆದಿರ್ತೀವಿ. ಮತ್ತು ಹೆಂಗೆ ಬರೆದಿರ್ತೀವಿ ಅಂತಂದ್ರೆ, ಇದು ನಾ ಬರೆದದ್ದಂತ ಎಲ್ಲ ಕಡೆ ಹೇಳ್ಕೊಂಡು ಪ್ರಶಸ್ತಿ ಪುರಸ್ಕಾರಗಳಿಗೆ ಮೊದಲು ಹೋಗಿ ರೆಕಮೆಂಡೇಷನ್ ಮಾಡ್ತೀವಿ, ಅನೌನ್ಸ್ ಮಾಡಿಸ್ಕೊಳ್ತೀವಿ. ಇದು ನಮ್ಮ ಪರಿಸ್ಥಿತಿ. ಒಂದಿಷ್ಟು ತಿಳಿದು ನಡೆಯಬೇಕಾದ ಅಗತ್ಯತೆ ನಮಗಿದೆ.
ಒಬ್ಬ ಋಷಿಯ ಆಶ್ರಮದಲ್ಲಿ ಒಂದು ಇಲಿ ಓಡೋಡ್ತಾ ಬಂತು. ಕಾಡಿನಲ್ಲಿ ಋಷಿಯ ಆಶ್ರಮ, ಅಲ್ಲೊಂದು ಇಲಿ ಆಶ್ರಮದ ಒಳಗೆ ಓಡೋಡ್ತಾ ಬಂತು. ಋಷಿಗಳು ಕೇಳಿದರು, ಯಾಕೆ ಇಷ್ಟೊಂದು ಭಯಭೀತವಾಗಿ ಇಷ್ಟೊಂದು ಗಾಬರಿಯಿಂದ ಓಡೋಡಿ ಬರ್ತಾ ಇದೆಯಾ ಅಂತ ಆ ಇಲಿಯನ್ನು ಕೇಳಿದರು. ಆ ಇಲಿ ಅಂತೂ, ಇಲ್ಲ ನನ್ನೊಂದು ಬೆಕ್ಕು ಅಟ್ಟಿಸ್ಕೊಂಡು ಬರಾಕತ್ತೈತಿ, ಅದಕ್ಕೆ ನಾವು ಓಡೋಡ್ತಾ ಬಂದಿದ್ದೀನಿ. ಹೌದಾ, ಆಯಿತು, ನಿನಗೆ ನಾನೊಂದು ವರ ಕೊಡ್ತೀನಿ, ಬೆಕ್ಕಿಗೆ ಅಂಜುವುದಿಲ್ಲ, ನಿನಗೊಂದು ವರ ಕೊಡ್ತೀನಿ. ಏನು ವರ ಅಂತಂದರೆ, ನೀನು ಬೆಕ್ಕಾಗು, ಬೆಕ್ಕು ನಿನ್ನ ಹೆದರಿಸೋದಿಲ್ಲ, ನೀನು ಬೆಕ್ಕಾಗು ಅಂತ ಒಂದು ವರ ಕೊಟ್ಟು ಬಿಟ್ಟರು ಗುರುಗಳು. ಆಯಿತು ಅಂತ ಆ ಇಲಿ ಇದ್ದದ್ದು ಬೆಕ್ಕಾಯಿತು. ಬೆಕ್ಕಾಗಿ ಹೊರಗಡೆ ಮತ್ತೆ ತಿರುಗಾಡಕ್ಕೆ ಹೋಗಿತ್ತು. ಮತ್ತೆ ಒಂದು ದಿನ ಬೆಕ್ಕು ಓಡೋಡ್ತಾ ಬಂತು. ಓಡೋಡ್ತಾ ಬಂದ ತಕ್ಷಣ ಗುರುಗಳು ಮತ್ತೆ ಕೇಳಿದರು, ಯಾಕೆ ಇವತ್ತು ಮತ್ತೆ ಗಾಬರಿಯಿಂದ ಓಡೋಡ್ತಾ ಬಂದಿದ್ದೀಯಾ ಅಂತ ಕೇಳಿದರು. ಆವಾಗ ಬೆಕ್ಕು ಹೇಳ್ತು, ಇಲ್ಲ ನೀವು ಇಲ್ಲಿ ಇದ್ದದ್ದು ಬೆಕ್ಕಿಗೆ ಅನಿಸಬಾರ್ದಂತ ಬೆಕ್ಕು ಮಾಡಿರಿ ಖರೆ, ಆದರೆ ಇವತ್ತು ನಾಯಿ ನನ್ನನ್ನು ಅಟ್ಟಿಸ್ಕೊಂಡು ಬಂತು ಅಂತ ಆ ಬೆಕ್ಕು ಹೇಳಿತು. ಆವಾಗ ಗುರುಗಳು ಹೇಳಿದರು, ಹೌದಾ, ನೀನು ನಾಯಿ ಆಗು ಅಂತ ವರ ಕೊಟ್ಟರು. ವರ ಕೊಟ್ಟ ತಕ್ಷಣ ಅದು ನಾಯಿ ಆಯಿತು. ನಾಯಿ ಆಗಿ ಮತ್ತೆ ವಾಕಿಂಗಕ್ಕೆ ಹೋಯಿತು, ಹೊರಗಡೆ ಹೋಯಿತು, ತಿರುಗಾಡಬೇಕು ಅಂತ ಹೊರಗಡೆ ಹೋಯಿತು. ಮತ್ತೆ ಹೊರಗಡೆ ಹೋಗಿದ್ದು ಓಡೋಡ್ತಾ ಮತ್ತೆ ಆಶ್ರಮಕ್ಕೆ ಬಂತು. ಯಾಕೋ ಇಲ್ಲಿ ಇದ್ದದ್ದು ಬೆಕ್ಕು ಮಾಡಿದೆ, ಬೆಕ್ಕಿದ್ದದ್ದು ನಾಯಿ ಮಾಡಿದೆ, ಮತ್ತ್ಯಾಕೆ ಇಷ್ಟು ಓಡೋಡ್ಕೊಂಡು ತೇಕೋತ ಬರಾಕತ್ತೀಯ ಅಂತ ಕೇಳಿದಾಗ, ಇಲ್ಲರಿ ನೀವು ಮಾಡಿದ್ದೆಲ್ಲ ಕರೆ, ಇಲ್ಲಲ್ಲ, ಮತ್ತು ಆ ಸಿಂಹ ಇದೆಯಲ್ಲ ಅದು ನನ್ನ ಅಟ್ಟಿಸ್ಕೊಂಡು ಬಂತು, ಕಾಡಿನಲ್ಲಿ ಸಿಂಹ ಇದೆಯಲ್ಲ ಅದು ನನ್ನ ಅಟ್ಟಿಸ್ಕೊಂಡು ಬಂತು ಅಂತ ಹೇಳಿತು ಅದು ನಾಯಿ. ಹೌದಾ, ಹಾಗಾದರೆ ಆಯಿತು, ನಿನ್ನನ್ನು ಸಿಂಹ ಮಾಡ್ತೀನಿ ಅಂತ ತಥಾಸ್ತು ಅಂತ ಸಿಂಹ ಮಾಡಿದರು. ಯಾವುದನ್ನು? ಇಲಿ ಇದ್ದದ್ದನ್ನು ಸಿಂಹ ಮಾಡಿದರು. ಯಾರು? ಗುರುಗಳು. ಒಂದು ವಾರ ಕಳೀತು, 15 ದಿವಸ ಕಳೀತು. ಆ ಸಿಂಹನಿಗೆ ಹೇಳಿದರು, ನನ್ನ ಶಿಷ್ಯರು ಪಾಠ ಕಲಿಯಾಕೆ ಮಗ್ಗಲು ಊರಿಂದ ಬರ್ತಾರೆ, ನೀನು ಅವ್ರು ಬಂದಾಗ ಒಳಗೆ ಅವ್ರು ಅನಿಸ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ನಾನು ಎಷ್ಟು ಹೇಳಿದ್ರೂ ಭಯ ಪಡ್ತಾರೆ. ಸಹಜವಾಗಿ ನೀನೊಂದು ದೊಡ್ಡ ಪ್ರಾಣಿ, ಸಹಜವಾಗಿ ಶಿಷ್ಯರು ಭಯ ಪಡ್ತಾರೆ, ನೀನು ಒಳಗೆ ಇರು ಅಂತ ಆ ಸಿಂಹನಿಗೆ ಹೇಳಿದರು. ಆಯಿತು ಅಂತ 1 ವಾರ ಆಯಿತು, 2 ವಾರ ಆಯಿತು, 3ನೇ ವಾರ ಅದಕ್ಕೆ ಅನ್ನಿಸಿತು, ನಾನು ಯಾಕೆ ಇವರು ಮಾತು ಕೇಳಬೇಕು, ಯಾಕೆ ಕೇಳಬೇಕು ಇವ್ರ ಮಾತು, ಇವರನ್ನು ಅಂಜಿಸ್ಕೊಳ್ಳುವಷ್ಟು ಶಕ್ತಿ ನನಗೈತಿ, ಮತ್ತು ಇವ್ರ ಮಾತು ನಾ ಯಾಕೆ ಕೇಳಬೇಕು ಅಂತ ಒಂದಿಷ್ಟು ಹೊರಗಡೆ ಬಂತು. ಹೊರಗಡೆ ಬಂದು ಗರ್ಜನೆ ಮಾಡಿಬಿಟ್ಟಿತು. ಶಿಷ್ಯರೆಲ್ಲರೂ ಕೇಳಲ್ದ ಓಡಿಬಿಟ್ರು. ಯಾಕಂದ್ರೆ ಸಿಂಹದ ಗರ್ಜನೆ ಅಂತಂದ್ರೆ ಎಂಥ ಧೈರ್ಯವಂತ ಅದಾನಂದ್ರೆ ಹೆಂಗೆ ನಿಂದ್ರಾಕ ಮನಸ್ಸಾಗತ್ತೆ ಅದು. ಗುರುಗಳನ್ನು ಬಿಟ್ಟು ಎಲ್ಲರೂ ಓಡಿಬಿಟ್ಟು ಆವಾಗ ಗುರುಗಳು ಹೇಳಿದರು, ಅಲ್ಲೋ ನಿನಗೆ ಒಳಗೀರಂತ ನಾನು ಹೇಳಿದ್ದೆ, ನನ್ನ ಶಿಷ್ಯರು ಬರ್ತಾರೆ, ಪಾಠ ತಗೋತೀನಿ, ಅವ್ರು ಹೋದ ನಂತರ ಬರಾಕತ್ತೆ ಅಂತ ನಾನು ಹೇಳಿದ್ದೆ, ಮತ್ತು ಒಂದಿಷ್ಟು ಹಂಗೆ ಕೇಳಬೇಕಿತ್ತಲ್ಲ ಅಂತ ಅದಕ್ಕೆ ಹೇಳಿದಾಗ ಅದು ಹೇಳಿದ್ದು, ನಿಮ್ಮ ಮಾತು ನಾ ಯಾಕೆ ಕೇಳಿ, ನಾ ಹೇಳಿದಂಗೆ ನೀವು ಕೇಳಬೇಕು, ಇಲ್ಲಾಂದ್ರೆ ನಿಮ್ಮನ್ನು ಹರಿದು ತಿಂದು ಬಿಡುತ್ತೀನಿ ನಾನು ಅಂತ ಅದು ಹೇಳಿದ್ದು. ಹೌದಾ, ನನ್ನನ್ನು ಹರಿದು ತಿಂತೀಯಾ ಅಂತ ಕಮಂಡಲದಲ್ಲಿದ್ದ ನೀರವನ್ನು ಅದಕ್ಕೆ ಎರಚಿಬಿಟ್ಟಿದ್ದರು. ಯಾವ ಇಲಿಯನ್ನು ಸಿಂಹ ಮಾಡಿದ್ದರೋ ಮತ್ತೆ ಅದೇ ಸಿಂಹ ಇಲಿ ಆಯಿತು. ಅಲ್ಲೇ ಬೆಕ್ಕು ಮಗ್ಲಲ್ಲಿ ನಿಂತಿತ್ತು, ಹಿಡ್ಕೊಂಡು ಹೋಗಿಬಿಟ್ಟಿತ್ತು. ನಮ್ಮ ಜೀವನವೂ ಹೀಗೆ ಆಗಿಬಿಟ್ಟಿದೆಯಲ್ಲ. ಅಹಂಕಾರದ ಮದ ತಲೆಗೆ ಏರಿಬಿಟ್ಟಿದೆ. ನನ್ನಂಥ ಯಾರೂ ಇಲ್ಲ ಎನ್ನುವುದು ಏರಿಬಿಟ್ಟಿದೆ. ಅದು ಒಳಗಡೆ ಸುಳಿತಾ ಇದೆ. ಒಂದು ದಿನ ಯಮದೇವ ಬರ್ತಾನೆ, ಆಯ್ತು ಬಾಪ, ಇಷ್ಟು ದಿನ ಜಂಬ ಕೊಚ್ಕೊಂಡದ್ದು ಸಾಕು ಅಂತ ಎಳ್ಕೊಂಡು ಹೋಗಿಬಿಡುತ್ತಾನೆ. ಒಂದಿಷ್ಟು ಕಲಿಯಬೇಕಲ್ಲ, ಒಂದಿಷ್ಟು ನೋಡಿ ಕಲಿಯಬೇಕಲ್ಲ, ಒಂದಿಷ್ಟು ಕೇಳಿ ಕಲಿಯಬೇಕಲ್ಲ, ಒಂದಿಷ್ಟು ಅನುಭವಿಸಿ ಕಲಿಯಬೇಕಲ್ಲ. ಕಲಿಯುವುದು ಬಹಳ ಇದೆ. ನಾನು ಎಲ್ಲವನ್ನ ಕಲಿತಿದ್ದೀನಿ, ನನ್ನಂಥ ಪರಿಪೂರ್ಣ ಮತ್ಯಾರೂ ಇಲ್ಲ ಎನ್ನುವುದು ಒಳಗೆ ಸುಳಿಯಬಾರದು. ಯಾವಾಗ ಕಲಿಯುವುದನ್ನು ನಿರಂತರವಾಗಿ ನಾವು ಅನುಸರಿಸುತ್ತೇವೆಯೋ ಆವಾಗ ತನ್ನಿಂದ ತಾನೇ ಅಹಂಕಾರ ಇಳಿದು ಹೋಗುತ್ತದೆ. ಅಹಂಕಾರ ಇಳಿಯಬೇಕು. ಜೀವನ ಪೂರ್ತಿ ಕಲಿಯುತ್ತಾ ಹೋಗಬೇಕು.
ಜೀವನ ಎನ್ನುವುದು ಕೇವಲ 2-3 ದಿನದ ಸಂತೆ ಇದು. ಆ ಸಂತೆಯಲ್ಲಿ ನಾವು ಏನೇನು ಒಳ್ಳೆಯದನ್ನು ಖರೀದಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಇದು 100 ದಿನದ ಪುಟ, ಇದು 100 ವರ್ಷದ ಪುಸ್ತಕ. ಇದು ಬಹಳ ಇಲ್ಲ. ಮನುಷ್ಯನಿಗೆ ಆಯುಷ್ಯ ಕೇವಲ 100 ವರ್ಷ. 100 ವರ್ಷ ಅಂತಂದರೆ ಇವತ್ತು 100 ವರ್ಷ ಅಲ್ಲ. ನೀವು ಭಾಳ ಆದ್ರೆ 100 ವರ್ಷ ಬದುಕಬಹುದು. ಈ ನಮ್ಮ ಪೀಳಿಗೆ ಏನು ಬಂದತ್ತಲ್ಲ 40-50 ಆದ್ರೆ ದೊಡ್ಡದಾದ ನಮಗೆ. ಹಾಗೆ ಇರಬೇಕಾದ್ರೆ ನಾನು ಮಾಡಿದ್ದೆ ಎನ್ನುವ ಅಹಂಕಾರ ಯಾಕೆ ಹೇಳಿ? ಏನು ಮಾಡೋದಿದೆ ನಾವು ಜಗತ್ತಿನಲ್ಲಿ ಹೊಸದನ್ನು? ಎಲ್ಲವೂ ಭಗವಂತ ಸೃಷ್ಟಿಸಿ ಇಟ್ಟಿದ್ದಾನೆ. ಹೆಂಗೆ ಇಟ್ಟಿದ್ದಾನೆ ಅಂತಂದರೆ ನಾವು ಬರುವ ಮೊದಲೇ ಇಟ್ಟಿದ್ದಾನೆ. ನಾವು ಹುಟ್ಟುವಾಗ ಯಾರಾದರೂ ಗಾಳಿಯನ್ನು ತಂದಿದ್ದೀರಿ? ಏನು ನನಗೆ ಗಾಳಿ ಬೇಕು, ಆಮೇಲೆ ಉಸಿರಾಡೋಕ್ಕೆ ಗಾಳಿ ಬೇಕು ಅಂತ ನೀವು ಬರುವಾಗನೇ ಅದನ್ನು ತಂದಿದ್ದೀರಿ? ಏನು ನಾವು ಬರುವಾಗ ಯಾರೂ ನೀರನ್ನು ತಂದಿಲ್ಲ. ನನಗೊಂದು ದಿನ ಕುಡಿಯೋಕ್ಕೆ ನೀರು ಬೇಕು, ಅದಕ್ಕೆ ನಾವು ಹೋಗುವಾಗ ನೀರು ತಗೊಂಡು ಹೋಗೋಣ ಅಂತ ಯಾರೂ ನೀರು ತಂದಿಲ್ಲ. ನಾನು ಹೋಗುವಾಗ ಒಂದಿಷ್ಟು ನಡೆದಾಡೋಕ್ಕೆ ಭೂಮಿ ಬೇಕು ಅಂತ ಭೂಮಿಯನ್ನು ನಾವು ಯಾರೂ ಬರುವಾಗ ತಂದಿಲ್ಲ. ನಾವು ಬರುವುದಕ್ಕಿಂತ ಮುಂಚೆನೇ ಭಗವಂತ ಸೃಷ್ಟಿಸಿ ಇಲ್ಲಿ ಇಟ್ಟಿದ್ದಾನೆ. ಒಂದಿಷ್ಟು ದಿನ ಬದುಕುವುದು, ಆನಂದವಾಗಿ ಬದುಕುವುದು, ನೀನು ಕೊಟ್ಟಿದ್ದರಲ್ಲಿ ನಾನು ತೃಪ್ತನಾಗಿ ಬದುಕುತ್ತೇನೆ ಎನ್ನುವುದು ಬದುಕಿ ಹೋಗಿ ಬಿಡುವುದು. ಬದುಕು ಹೆಂಗಿರಬೇಕು ಅಂತಂದರೆ ಸತ್ತಾಗ 4 ಜನ ಹೊತ್ಕೊಂಡು ಹೋಗುವಂತಾದರೂ ಇರಬೇಕು ಬದುಕು. ಯಾರೋ ಬಂದು ಯಾರೋ ಒಯ್ತಾರ ಅನ್ನುವಂಗಿರಬಾರದು. ಸತ್ತಾಗ 4 ಜನ ಬಂದು ಹೊತ್ತುಕೊಂಡು ಹೋಗುವಂತಾದರೂ ಇರಬೇಕು. ಅಷ್ಟಾದರೂ ಬದುಕಿನಲ್ಲಿ ಒಂದು 4 ಜನರಿಗೆ ಉಪಕಾರ ಮಾಡಿ ಹೋಗಬೇಕು. ಸಾವಿರಾರು ಜನ ನಮಗೆ ಅಪಕಾರ ಮಾಡಿರಲಿ, ಆದರೆ ನಾವೊಂದು ಉಪಕಾರ ಮಾಡುವುದನ್ನು ಕಲಿತು ಬಿಡಬೇಕು. ಅದೇ ಜೀವನ. ಅಷ್ಟನ್ನು ನೀವೆಲ್ಲರೂ ಸೇರಿ ಒಂದಿಷ್ಟು ಆ ಪ್ರಯತ್ನವನ್ನು, ಆ ಆಚರಣೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ಆ ಗುಣವನ್ನು ನಮ್ಮೆಲ್ಲರಿಗೂ ಆ ಶಕ್ತಿಯನ್ನು ಗುರುಗಳು ಕರುಣಿಸಲಿ ಅಂತ ಹೇಳುತ್ತಾ ನನ್ನೆರಡು ನುಡಿಗಳನ್ನು ಎನ್ನ ಗುರುದೇವರ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆ.